ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಅಂತ ಸಿಎಂ ಆಪ್ತ ಸಚಿವರು ಅಸಮಾಧಾನಿತರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಸಿಎಂ ಸೂಚನೆಯಂತೆ ಸಚಿವ ಚಲುವರಾಯಸ್ವಾಮಿ ಹಾಗೂ ಎಚ್ಸಿ ಬಾಲಕೃಷ್ಣ ಅಸಮಾಧಾನಿತರ ಮನವೊಲಿಕೆ ನಡೆಸುತ್ತಿದ್ದಾರೆ. ಸಿಎಂ ಸಂಪರ್ಕಕ್ಕೆ ಸಿಗದ ಶಾಸಕರ ಜೊತೆಗೆ ಆಪ್ತ ಸಚಿವರು ಖುದ್ದು ಭೇಟಿ ನೀಡಿ ಚರ್ಚೆ ಮಾಡ್ತಿದ್ದಾರೆ. ನಿನ್ನೆ ಕೃಷ್ಣಪ್ಪ ಹಾಗೂ ಪ್ರಿಯಾಕೃಷ್ಣ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಇತ್ತ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಮನವೊಲಿಕೆಗೆ ಯತ್ನಿಸಿದ್ದಾರೆ. ಎಷ್ಟೇ ಹರಸಾಹಸ ಪಟ್ರೂ ಶಾಸಕರ ಅಸಮಾಧಾನ ಮುಂದುವರೆದಿದೆ. ಸಂಪುಟದಲ್ಲಿ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನೂತನ ಸಚಿವರ ಪಟ್ಟಿಯಲ್ಲಿ ಜಮೀರ್ ಹೆಸರು ಕಂಡು ಹೈಕಮಾಂಡ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ನೀಡದಂತೆ ಹೇಳಿದ್ದರೂ ನನ್ನ ಮಾತು ಮೀರಿ ಅವಕಾಶ ಕೊಟ್ಟಿದ್ದೀರಾ ಅಂತ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಕರೆ ಮಾಡಿ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಆಡಿಯೋಗಳನ್ನ ನಾನೇ ಕೇಳಿದ್ದೇನೆ. ನನ್ನ ವಿರುದ್ಧವೇ ಕೆಲಸ ಮಾಡಿದ ವ್ಯಕ್ತಿಗೆ ಮಣೆ ಹಾಕಿದ್ದೀರಾ. ಇಂತಹ ವ್ಯಕ್ತಿಗೆ ಸಚಿವ ಸ್ಥಾನವನ್ನು ಯಾಕೆ ಕೊಟ್ಟಿದ್ದೀರಾ? ನಾನು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಗಳಿಗೂ ಬರೋದಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆಂದು ಮಾಹಿತಿ ಲಭ್ಯವಾಗಿದೆ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಶಾಸಕರು ಅಸಮಾಧಾನಗೊಂಡಿದ್ದು, ಇದಕ್ಕೆ ಗೃಹ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ ಸಹಜ, ಆದರೆ ಪಕ್ಷದ ವಿರುದ್ಧ ಮಾತನಾಡುವುದು ಸರಿಯಲ್ಲ ಎಂದಿದ್ದಾರೆ. 130ರಿಂದ 140 ಶಾಸಕರಲ್ಲಿ 33 ಮಂದಿಗೆ ಮಾತ್ರ ಸಚಿವ ಸ್ಥಾನ ನೀಡಲು ಸಾಧ್ಯವಾಗುತ್ತದೆ. ಸಾಮಾಜಿಕ ನ್ಯಾಯ, ಅನುಭವ ಮತ್ತು ಪ್ರಾದೇಶಿಕ ಸಮತೋಲನ ಆಧರಿಸಿ ನಮ್ಮ ಪಕ್ಷದ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡಿದೆ ಎಂದು ಪ್ರಿಯಾಂಕರ್ಗೆ ಹೇಳಿದ್ದಾರೆ. ಹೊಸ ಕ್ಯಾಬಿನೆಟ್ನಲ್ಲಿ ಮಹಿಳಾ ಶಾಸಕಿಗೆ ಸ್ಥಾನವಿಲ್ಲದ ವಿಚಾರವಾಗಿ ಮಾಜಿ ಸಂಸದೆ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2ನೇ ಸಚಿವ ಸಂಪುಟದಲ್ಲಿ ಹೈಕಮಾಂಡ್ ಮಹಿಳೆಯರಿಗೆ 1-2 ಸ್ಥಾನ ಕೊಡಬೇಕಿತ್ತು. ಇದು ನನ್ನ ಅಭಿಪ್ರಾಯ ಎಂದು ರಮ್ಯಾ ಉತ್ತರಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಜೋಶಿ ಗಲ್ಲಿಯ ನಿವಾಸಕ್ಕೆ ಆಗಮಿಸಿದ ನೂತನ ಸಚಿವ ವಿಜಯಾನಂದ ಕಾಶಪ್ಪನವರನ್ನು ಪತ್ನಿ ವೀಣಾ ಹಾಗೂ ಮಗಳು ಸಕ್ಷಮ ಆರತಿ ಎತ್ತಿ ಬರಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದ ಪತ್ನಿ ಮತ್ತು ಮಗಳನ್ನ ಕಂಡು ಸಚಿವರು ಖುಷಿಯಾಗಿದ್ದಾರೆ. ಆರತಿ ತಟ್ಟೆಗೆ ಹಣ ಹಾಕಲು ಮುಂದಾದಾಗ ದುಡ್ಡು ಬೇಡ, ಬಡವರಿಗೆ ಸಹಾಯ ಮಾಡಿ ಎಂದು ಮಗಳು ಸಕ್ಷಮ ಹೇಳಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿಗೆ ರಾಜೀನಾಮೆ ಕೇಳಲು ಅವಕಾಶ ಕೊಟ್ಟವರು ಯಾರೆಂದು ಪ್ರಶ್ನಿಸಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ಕುಳಿತು ಸಭಾಪತಿಗಳ ಆಯ್ಕೆ ಮಾಡಲು ಆಗುತ್ತಾ? ಆದರೆ ಇಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ನಾನು ಸಭಾಪತಿ ಬಸವರಾಜ ಹೊರಟ್ಟಿಯವರ ಬೆನ್ನಿಗೆ ನಿಂತಿದ್ದೇನೆ. ಬಸವರಾಜ ಹೊರಟ್ಟಿಯವರು ಯಾವುದೇ ದುಡುಕಿನ ನಿರ್ಧಾರ ಮಾಡುವುದು ಬೇಡ ಎಂದು ಛಲವಾದಿ ನಾರಾಯಣಸ್ವಾಮಿ ಸಲಹೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರನ್ನು ಸ್ಥಾನದಿಂದ ಕೆಳಗಿಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿರುವ ವಿಚಾರಕ್ಕೆ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಭಾಪತಿ ಸ್ಥಾನವು ಸಂವಿಧಾನಬದ್ಧ ಹುದ್ದೆಯಾಗಿದ್ದು, ಅವರನ್ನು ನಿಯಮಾನುಸಾರ ಮಾತ್ರ ಬದಲಾಯಿಸಬಹುದು. ಹೊರಟ್ಟಿಯವರ ವಿರುದ್ಧ ಯಾವುದೇ ಆರೋಪಗಳಿದ್ದರೂ ಇಂತಹ ಒತ್ತಡ ತರುವುದು ಸಂಸದೀಯ ಸಂಪ್ರದಾಯಕ್ಕೆ ವಿರುದ್ಧ. ಡಿಕೆಶಿಯವರ ನಡೆ ಸಂಸದೀಯ ನಡವಳಿಕೆಗೆ ಅಗೌರವ ತೋರಿಸಿದೆ ಎಂದು ಸುರೇಶ್ ಕುಮಾರ್ ಖಂಡಿಸಿದ್ದಾರೆ. ಆಗಸ್ಟ್ 13ಕ್ಕೆ ಬೆಂಗಳೂರು ಬಂದ್ ಆಗೇ ಆಗುತ್ತೆ ಎಂದು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸ್ಪಷ್ಟಪಡಿಸಿದ್ದಾರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದ್ದು, ರಾಜ್ಯಾದ್ಯಂತ ಅದ್ಭುತವಾದ ಬಂದ್ ಆಗಲಿದೆ. ವಿರೋಧ ಪಕ್ಷದವರಿಗೆ ಟೋಪಿ ಹಾಕಿದಂತೆ ನಮಗೆ ಟೋಪಿ ಹಾಕಲು ಬರ್ತಿದ್ದಾರೆ. ಬಂದ್ಗೆ ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ಹೇಳ್ತಿದೆ, ಆದರೆ ಕರ್ನಾಟಕ ಬಂದ್ ಆಗೇ ಆಗುತ್ತೆ ಎಂದಿದ್ದಾರೆ. ರ್ಯಾಪಿಡೋದಿಂದ ಆದ ನರಕ ಯಾತನೆಯನ್ನ ಯುವತಿಯೊಬ್ಬಳು ಬಿಚ್ಚಿಟ್ಟಿದ್ದಾಳೆ. ಜೂನ್ 17ರಂದು ಸಾಯಿ ಕೃಷ್ಣ ರ್ಯಾಪಿಡೋ ಬೈಕ್ ಹತ್ತಿದ್ಲು. ಬೈಕ್ ಸವಾರ ಟ್ರ್ಯಾಕ್ಟರ್ ಓವರ್ಟೇಕ್ ಮಾಡಲು ಹೋಗಿ ಯುವತಿ ಕೆಳಗೆ ಬಿದ್ದಿದ್ದಾಳೆ. ಯುವತಿ ಮೇಲೆಯೇ ಟ್ರ್ಯಾಕ್ಟರ್ ಹರಿದು ಗಂಭೀರವಾಗಿ ಗಾಯಗೊಂಡಿದ್ಲು. ಆಸ್ಪತ್ರೆ ಬಿಲ್ 20 ಲಕ್ಷ ಆಗಿದ್ದು, ಯುವತಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾಳೆ. ಸಾವಿನಿಂದ ಗೆದ್ದು ಬಂದಿರೋ ಯುವತಿಗೆ ರ್ಯಾಪಿಡೋ ಕಡೆಯಿಂದ ಯಾವುದೇ ಸಹಾಯ ಸಿಕ್ಕಿಲ್ಲ. ಹಾಗಾಗಿ ನ್ಯಾಯಕ್ಕಾಗಿ ಹೋರಾಡೋಕೆ ಮುಂದಾಗಿದ್ದಾಳೆ. ಮ್ಯಾಟ್ರಿಮೋನಿ ನಂಬಿ ಹೋದ ವ್ಯಕ್ತಿಗೆ ಮಹಿಳೆ ಪಂಗನಾಮ ಹಾಕಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸಮಾಜ್ ಸಾಥಿ ಆಪ್ನಿಂದ ಮಂಡ್ಯದ ನಾಗೇಶ್ ಎಂಬಾತನಿಗೆ ರೇಖಾ ಎಂಬಾಕೆ ಪರಿಚಯವಾಗಿದ್ದಳು. 2ನೇ ಮದುವೆಯಾದಾಗಿ ಇಬ್ಬರೂ ಕೂಡ ಮಾತುಕತೆ ನಡೆಸಿದ್ರು. ನಂತರ ಜಮೀನಿಗೆ ಬೇಲಿ ಹಾಕಿಸಬೇಕು, ಒಡವೆ ಬ್ಯಾಂಕ್ನಲ್ಲಿ ಇವೆ, ಬಿಡಿಸಿಕೊಳ್ಳಬೇಕು ಎಂದು ನಾಗೇಶ್ನಿಂದ ಹಂತ ಹಂತವಾಗಿ 2.5 ಲಕ್ಷ ರೂಪಾಯಿ ಹಾಕಿಸಿಕೊಂಡಿದ್ದಾಳೆ. ನಾಗೇಶ್ಗೆ ರೇಖಾ ಬಗ್ಗೆ ಅನುಮಾನ ಶುರುವಾಗಿ ಪ್ರಶ್ನೆ ಮಾಡಿದ್ದ. ನಾಟಕ ಬಯಲಾಗ್ತಿದ್ದಂಗೆ ಮಹಿಳೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದ್ದು, ಮೋಸ ಹೋದ ನಾಗೇಶ್ ಬ್ಯಾಡರಹಳ್ಳಿ ಠಾಣೆಗೆ ದೂರು ದಾಖಲಿಸಿದ್ದಾರೆ.